ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಬಾಬು, ಟೀಚರ್ ಮ್ಯಾಥಮೆಟಿಕ್ಸ್ ಫ್ರಮ್ ದಿವಿಗೆ ಕ್ಲಾಸಸ್, ಮಲ್ಲೇಶ್ವರಂ, ಬ್ಯಾಂಗ್ಳೂರು. ಇವನು ನನ್ನ ವಿದ್ಯಾರ್ಥಿ ಉದಯ್ ಅಂತ ಹೇಳಿ. ಇದು ವೆಕ್ಟರ್ನ ಕಡೆಯ ಭಾಗ. ವೆಕ್ಟರ್ ಚಾಪ್ಟ್ರದ್ದು ಈಗಾಗಲೇ ಬಹುಶಃ 4 ಅಥವಾ 5 ವೆಕ್ಟರ್ ಚಾಪ್ಟರ್ದು ಇರ್ತದೆ. ಇದರಲ್ಲಿ 10-12 ಕ್ವಶನ್ ಇರ್ತದೆ, 11 ಕ್ವಶನ್ ಇದೆ. 11 ಕ್ವಶನ್ಗಳನ್ನು ಈಗ ನಾವು ಇವಾಗ ಡಿಸ್ಕಸ್ ಮಾಡ್ತೀವಿ. ಈಗಾಗಲೇ ನಿಮಗೆ ಡಾಟ್ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಕ್ರಾಸ್ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಏರಿಯಾ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಈ ಡಾಟ್ ಪ್ರಾಡಕ್ಟು 0 ಆಗಿ ಕ್ರಾಸ್ ಪ್ರಾಡಕ್ಟು 0 ಆದಾಗ ಏನಾಗುತ್ತೆ ಅನ್ನೋದೇ ಮುಂದಿನ ಕ್ವಶನ್. ಇಫ್ ಎ ಡಾಟ್ ಬಿ ಈಸ್ ಈಕ್ವಲ್ ಟು 0, ವಾಟ್ ಇಸ್ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ? ಎ ಡಾಟ್ ಬಿ 0 ಆದರೆ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ. ಎ ಕ್ರಾಸ್ ಬಿ 0 ಆದರೆ ಎ ಈಸ್ ಪ್ಯಾರಲಲ್ ಟು ಬಿ ಸರ್. ಈಗ ಎ ಡಾಟ್ ಬಿನೂ 0 ಆಗಿ ಎ ಕ್ರಾಸ್ ಬಿನೂ 0 ಆದರೆ ಏನಾಗುತ್ತೆ? A is perpendicular to B. This is A and this is B. A is perpendicular to B ಒಂದು ಕೇಸು, A is parallel to B ಒಂದು ಕೇಸು. ಯಾವುದು ಸರಿ, ಯಾವುದು ತಪ್ಪು? ಎರಡೂ ತಪ್ಪಲ್ಲ. ಒಂದು ವೆಕ್ಟರ್ ಅಥವಾ ಒಂದು ಲೈನು ಇನ್ನೊಂದು ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಪ್ಯಾರಲಲ್ ಆಗಿ ಇರಕ್ಕೆ ಸಾಧ್ಯ ಇಲ್ಲ. ಅವಾಗ ಇದು ಎರಡರಲ್ಲಿ ಒಂದು ಲೈನು 0 ವೆಕ್ಟರ್ ಆಗಿರಬೇಕು. ಅದೇ ಈ ಕ್ವಶನಿನ ಸಾರಾಂಶ. ಪ್ರಶ್ನೆ ಹೀಗಿದೆ, ಓದಪ್ಪ. Given that a dot b equals to 0 and a cross equals to 0, what can be concluded about the vectors a and b? ನೋಡು, a dot b is equal to 0 implies a is perpendicular to b. ತಿರ್ಗಾ ಓದ ಫಸ್ಟ್ ಲೈನು. Given that a dot b equals to 0 and a cross b equals to 0. ಗುರು ಇನ್ನೊಂದ್ಸತಿ ಓದು. a cross b is equal to 0 ವೆಕ್ಟರ್. Okay sir, 0 ಅಲ್ಲ. Zero a cross b can never be 0. ವಿದ್ಯಾರ್ಥಿಗಳೇ, ದಯವಿಟ್ಟು ಇದು ಅಪಾರ್ಥ ಮಾಡ್ಕೋಬೇಡಿ. a dot b can never be a 0 vector because a dot b is a number. Okay sir. a cross b is a vector. a cross b is 0 vector ಅಂತ ಓದಬೇಕು. ಏನು ಸಾರ್ ತಪ್ಪು ಸಣ್ಣದಕ್ಕೂ ತಪ್ಪು ಕಂಡುಹಿಡಿತಾ ಇದ್ದೀರಿ ಅಂತಲ್ಲ. ಈ ಸಣ್ಣ ಸಣ್ಣ ರಂಧ್ರಗಳು ಇಡೀ ದೋಣಿಯನ್ನು ಮುಳುಗಿಸ್ಬಿಡ್ತದೆ. ಹೀಗಾಗಿ ನಾವು JEE ಮೈನ್ಸಲ್ಲಿ ಕೇಳುವಂಥದ್ದು ಬೇಸಿಕ್ ಕ್ವಶನ್ಸೇ ಜಾಸ್ತಿ ಇರ್ತದೆ. ಯಾರ ಬೇಸಿಕ್ಸು ಸ್ಟ್ರಾಂಗ್ ಆಗಿರ್ತದೆ ಅವ್ರು ಯಾವತ್ತೂ ಮಿಸ್ಟೇಕ್ ಮಾಡೋದಿಲ್ಲ. ಓಕೆ, ಕಮಿಂಗ್ ಬ್ಯಾಕ್. ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು 0 ವೆಕ್ಟರ್ ಅಂದರೆ ಎ ಈಸ್ ಪ್ಯಾರಲಲ್ ಟು ಬಿ. ದಿಸ್ ಇಂಪ್ಲೈಸ್ ಈದರ್ ಎ ಈಸ್ ಈಕ್ವಲ್ ಟು 0 ವೆಕ್ಟರ್ ಆರ್ ಬಿ ಈಸ್ ಈಕ್ವಲ್ ಟು 0. ಒನ್ ಆಫ್ ದೀಸ್ ಟು ಶುಡ್ ಬಿ ಕರೆಕ್ಟ್. Yes sir. ಅಲ್ವಾ? Yes sir. If either a equals to 0 vector or b equals to 0 vector, then a cross b equals to 0 vector. Is the converse true? Justify your answer with an example. ಎಕ್ಸಾಂಪಲ್ ಆಮೇಲೆ ಕೊಡೋಣ. ಎ 0 ಆಗಿ ಬಿ 0, ಎರಡರಲ್ಲಿ ಒಂದು 0 ಆದರೆ ಡೆಫಿನೆಟ್ಲಿ ಎ ಕ್ರಾಸ್ ಬಿ 0. ಇಫ್ ಯು ಆರ್ ಯೂಸಿಂಗ್ ಡಿಟರ್ಮಿನೆಂಟ್, ಒಂದು ಲೈನ್ ಫುಲ್ 0 ಆಗಿಬಿಟ್ರೆ ಡೆಫಿನೆಟ್ಲಿ ಇದು 0. ಬಟ್ ಎ ಕ್ರಾಸ್ ಬಿ 0ಗೆ ನಮಗೊಂದು ರೂಲ್ ಈಗ ತಾನೇ ಹೇಳ್ಕೊಟ್ಟೆ. ಇಫ್ 2 ವೆಕ್ಟರ್ಸ್ ಆರ್ ಪ್ಯಾರಲಲ್ ದೆನ್ ಎ ಕ್ರಾಸ್ ಬಿ 0. ಆದ್ದರಿಂದ ವೆನ್ 2 ವೆಕ್ಟರ್ಸ್ ಆರ್ ಪ್ಯಾರಲಲ್ ಆಲ್ಸೋ ಎ ಕ್ರಾಸ್ ಬಿ 0 ಆಗಿರೋದ್ರಿಂದ ಕಾನ್ವರ್ಸ್ ಮೇ ನಾಟ್ ಬಿ ಟ್ರೂ. ನಾಟ್ ಆಲ್ವೇಸ್ ಟ್ರೂ ಅಲ್ಲ, ಮೇ ನಾಟ್ ಬಿ ಟ್ರೂ. ಆದ್ದರಿಂದ ದಟ್ ಈಸ್ ಸಫಿಷಿಯಂಟ್. ಇಲ್ಲಿ ಬರೀತೀನಿ ನೋಡು. ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು 0 ವೆಕ್ಟರ್. ದಿಸ್ ಕ್ಲಿಯರ್ಲಿ ಇಂಪ್ಲೈಸ್ ಎ ವೆಕ್ಟರ್ ಈಸ್ ಪ್ಯಾರಲಲ್ ಟು ಬಿ ವೆಕ್ಟರ್. Hence, converse may not be true. ನಿಜ ಅಲ್ಲದೇ ಇರ್ಬೋದೇನೋ. ರೈಟ್? ಎಕ್ಸಾಂಪಲ್ ಕೇಳ್ತಾ ಇದ್ದಾರೆ, ಎಕ್ಸಾಂಪಲ್ಲು ಕೊಟ್ಬಿಡೋಣ. ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು 0 implies a is parallel to b. So a cross a is clearly equal to 0. Yes sir. ಹೌದಾನೆ? Yes sir. ಅಂದರೆ ವೆನ್ ಎ ಈಸ್ ಈಕ್ವಲ್ ಟು ಬಿ, ಎ ಕ್ರಾಸ್ ಬಿ ಈಸ್ 0. Yes sir. ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. 0 ವೆಕ್ಟರ್. Okay sir. ನೆಕ್ಸ್ಟ್. If a equals to b plus c, then is it true that magnitude of a equals to magnitude of b plus magnitude of c? Justify your answer. ನೋಡಪ್ಪ, ಇದು ಎ ಅಂತ ಅನ್ಕ, Sir. ಇದು ಬಿ ಅಂತ ಅನ್ಕ, ಇದು ಸಿ ಅಂತ ಅನ್ಕ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದಿಸ್ ಈಸ್ 5 ಸೆಂಟಿಮೀಟರ್. ದಿಸ್ ಈಸ್, ಈ ಕ್ಯಾಪ್ ಇರುತ್ತಲ್ಲ, ಇದು 2 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್. 2 ಸೆಂಟಿಮೀಟರ್ ಪ್ಲಸ್ 3 ಸೆಂಟಿಮೀಟರ್ is equal to 5 centimeter. Yes sir. That is possible only when A, B, C are collinear. Otherwise it is not possible.
ಅರ್ಥ ಆಯ್ತಾ? Yes, ಏನು ಬರಿಬೇಕು ಆನ್ಸರು? ಇಫ್ ವೆಕ್ಟರ್ ಎ, ವೆಕ್ಟರ್ ಬಿ, ವೆಕ್ಟರ್ ಸಿ ಆರ್ ಕೊಲಿನಿಯರ್, sir. then definitely magnitude of B plus magnitude of C is equal to magnitude of A. Otherwise not possible. Collinear ಇಲ್ಲ ಅಂದ್ರೆ they form a triangle which is not possible. ಅರ್ಥ ಆಯ್ತಾ? Yes. ಓಕೆ, ದಟ್ ಇಸ್ ದ ಬೇಸಿಕ್ ರೂಲ್ ಆಫ್ ವೆಕ್ಟರ್ಸ್. ಸೊ ತುಂಬ ಬೇಸಿಕ್ಸ್ಗಳನ್ನು ಮಾತಾಡ್ತಾ ಇದ್ದೀವಿ, ತುಂಬ ಇಂಪಾರ್ಟೆಂಟ್ ಇದು. ಮುಂದಿನ ಕ್ವಶನ್ಗೆ ಹೋಗೋಣ. Find lambda and mu if 2i cap plus 6j cap plus 27k cap into I cap plus lambda j cap plus mu k cap equals to 0. ಅಂದರೆ ಇಂಟು ಅಲ್ಲ, ಅದು ಕ್ರಾಸು. Cross. ಗೊತ್ತಾಯ್ತಾ? Yes, sir. ಐ ಜೆ ಕೆ ಹೌದಾ? 2 6 27 1 ಲ್ಯಾಂಬ್ಡಾ ಮ್ಯೂ ಈಸ್ ಈಕ್ವಲ್ ಟು 0 ವೆಕ್ಟರ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 0 ವೆಕ್ಟರ್ ಅಂತ ಇರಬೇಕಾಗಿತ್ತು, ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ತದೆ. 0 ವೆಕ್ಟರ್ ಅಂತ ಅಂದರೆ ಏನು ಗೊತ್ತಾ? 0i ಪ್ಲಸ್ 0j ಪ್ಲಸ್ 0k. ಸೊ ದಟ್ ಈಸ್ ಈಕ್ವಲ್ ಟು ಐ ಟೈಮ್ಸ್ 6 ಮ್ಯೂ ಮೈನಸ್ 27 ಲ್ಯಾಂಬ್ಡಾ minus j times 2 mu minus 27 plus k times 2 lambda minus 6. 2 lambda minus 6. ನೋಡು, ಇದು 0, ಇದು 0, ಇದು 0. ಆದರೆ ನಮಗೆ ಬೇಕಾಗಿರೋದು ಲ್ಯಾಂಬ್ಡಾ ಮ್ಯೂ ಇಲ್ಲೇ ಸಿಗ್ತದೆ. ಮೊದಲನೇದು ಕಂಪೇರ್ ಮಾಡೋ ಪ್ರಮೇಯ ಬರೋದಿಲ್ಲ. ಆದ್ದರಿಂದ ಏನಾಯಿತು? ದಿಸ್ ಇಂಪ್ಲೈಸ್ 2 mu is equal to 27. This implies mu is equal to 27 by 2. And 2 lambda minus 6 is equal to 0. This is equal to 0. Yes, sir. This implies 2 lambda is equal to 6. Lambda is equal to 6 by 2. 3. That is equal to 3. ಅರ್ಥ ಆಯ್ತಪ್ಪ? Yes, sir. ಸೊ ವಿದ್ಯಾರ್ಥಿಗಳೇ, ನಿಮ್ಗೆ ಇದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಕ್ವಶನ್ಗೆ ಹೋಗೋಣ. Find the area of the parallelogram whose adjacent sides are determined by the vectors a equals to I cap minus j cap plus 3k cap and b equals to 2i cap minus 7j cap plus k cap. ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಅಂತ ಹೇಳಿದ್ರೆ ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಮೊದಲು ಏನು ಮಾಡಬೇಕು? ಎ ಕ್ರಾಸ್ ಬಿ ಕಂಡುಹಿಡಿಬೇಕು, ಆಮೇಲೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು. ನೀನೇ ಹೇಳ್ತೀಯಾ? Yes, sir. ಹೇಳು. a cross b equals to determinant I j k ಐ ಜೆ ಕೆ 1 minus 1 3 1 minus 1 3 2 minus 7 1 minus 7 1. ನೀನು ಹೇಳಿದ್ದನ್ನು ಬರಿತಾ ಇದ್ದೀನಿ. ತಪ್ಪಾದರೆ ಇವನ್ ಫೋನ್ ನಂಬರ್ ಕೊಡ್ತೀನಿ, ಶೆಡ್ ಕರ್ಕೊಂಡೋಗಿ. ಹ್ಞೂ ಕಣ. ಆಯ್ತು ಸರ್. ನಿಂಗೊಂದು ಕ್ವಶನ್ ಕೇಳಲಾ? ಏನು ಸರ್? ಮಲ್ಲೇಶ್ವರಂ ಏನಕ್ಕೆ ಫೇಮಸ್? ಬೆಂಗಳೂರಲ್ಲಿ. ಹೊಸಬ ಬೆಂಗಳೂರಿಗೆ. ಬೆಂಗಳೂರಲ್ಲಿ ಮಲ್ಲೇಶ್ವರಂ ಶಾಪಿಂಗಿಗೆ ಫೇಮಸ್. ಹಾಂ ಸರ್. ಕೋರಮಂಗಲದಲ್ಲಿ ಅಪಾರ್ಟ್ಮೆಂಟಿಗೆ ಫೇಮಸ್. ಬಸವನಗುಡಿ ದೇವಸ್ಥಾನಕ್ಕೆ ಫೇಮಸ್. ಆರ್ ನಗರ ಇದೆ, ಪಟ್ಟಣಗೆರೆ ಅಂತ, ಅದೇನಕ್ಕೆ ಫೇಮಸ್ ಗೊತ್ತಾ? ಶೆಡ್ಗೆ ಫೇಮಸ್. ಅದು ಗೊತ್ತು ನೋಡು, ಬೇರೆ ಯಾವುದು ಗೊತ್ತಿಲ್ಲ ಇವನಿಗೆ. ಅದೊಂದು ಮಾತ್ರ ಇವನಿಗೆ ಗೊತ್ತು. ನ್ಯೂಸಲ್ಲೂ ಬಂದಿತ್ತು ಇದು. ಬಂದಿತ್ತು ಏನಪ್ಪ. ಸೊ -1 × 1 -1. ಯಾರಾದರೂ ದರ್ಶನ ಅಭಿಮಾನಿಗಳಿದ್ರೆ ದಯಮಾಡಿ ನಮ್ಮನ್ನು ಕ್ಷಮಿಸಿ, ನಾವು ಯಾರನ್ನೂ ಆಡ್ಕೋತಾ ಇಲ್ಲಪ್ಪ. ಸೊ +21 minus j into 1 into 1 1 1 minus 6 ಹೌದಾ? ಪ್ಲಸ್ k into -7 plus 2 -7 plus 2 ಹೌದಾ? ಏನಾಯ್ತು ನೋಡು ಸರ್. 20i plus 5j ಪ್ಲಸ್ 5j ನಾ? ಎಸ್ ಸರ್. ಪ್ಲಸ್ 5j -7 plus 2 ಅಂದರೆ -5k. ಸೊ ಇಲ್ಲಿ ಡೈರೆಕ್ಟಾಗಿ ಬರೆದ್ಬಿಡ್ತೀನಿ, ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಆ್ಯಕ್ಚುಲಿ ಮ್ಯಾಗ್ನಿಟ್ಯೂಡ್ ಬರೆದು ಆಮೇಲೆ ಬರೀಬೇಕು, ಬಟ್ ಜಾಗ ಇಲ್ಲ. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್, ಹೌದಾನೆ? 20 ಸ್ಕ್ವೇರ್ 400, 5 ಸ್ಕ್ವೇರ್ 25, 5 ಸ್ಕ್ವೇರ್ 25, 450 ಆಯಿತು. 450 ರೂಟ್ ಅಂದರೆ 15 ರೂಟ್ ಅಲ್ವಾ? 225 × 2 ತಾನೇ? 450 ಬರುತ್ತೆ. 225 × 2 √25 is 15 √2. ಇಷ್ಟು ಬರೆದ್ರೆ ಮಾರ್ಕ್ ಕೊಡಲ್ಲ, ಏನೋ ಬರಿಬೇಕೇನು ಇದರಲ್ಲಿ ಸರ್. ಇದರಲ್ಲಿ ಸರ್. ಸ್ಕ್ವೇರ್ ಯೂನಿಟ್ ಸರ್.
ಸ್ಕ್ವೇರ್ ಯೂನಿಟ್ಸ್ ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡಿ. ನಾನು ಕಾಂಪಿಟೇಟಿವ್ ಸರ್ ಅದೇ ಕಾಂಪಿಟೇಟಿವ್ ಲೇ ಹಾಂ ಕಾಂಪಿಟೇಟಿವ್ ಅಲ್ಲಿ ಸ್ಕ್ವೇರ್ ಯೂನಿಟ್ಸ್ ಇರಲ್ವೇನಾ? find value of x for which x into I cap plus j cap plus k cap is a unit vector. ನೋಡಪ್ಪ, ಎಕ್ಸ್ ಇಂಟು ಐ ಪ್ಲಸ್ ಜೆ ಪ್ಲಸ್ ಕೆ ಈಸ್ ಈಕ್ವಲ್ ಟು 1. Yes sir, unit vector. Therefore, x into magnitude of I plus j plus k ಅಂದರೆ root 3 is equal to 1. x is equal to 1 by root 3. ಓಕೆನಾ? Yes sir. If I cap plus j cap plus k cap, comma 2 I cap plus 5 j cap, comma 3 I cap plus 2 j cap minus 3 k cap, and I cap minus 6 j cap minus k cap are the position vectors of points A, B, C, and D respectively. Then find the angle between AB bar and CD bar. Deduce that AB bar and CD bar are collinear. ಡಿಡಕ್ಷನ್ ಆಮೇಲೆ ಮಾಡೋಣ. Sir. ಇದು ಎ ಬಿ ಸಿ ಡಿ ಅಂತ ಅನ್ಕೊಂಡ್ಬಿಟ್ರೆ ಓ ಎ ಏನಾಗತ್ತಪ್ಪ? ಪೊಸಿಷನ್ ವೆಕ್ಟರು Sir, ಐ ಪ್ಲಸ್ ಜೆ ಪ್ಲಸ್ ಕೆ ಆಯಿತು. ಓ ಬಿ 2I plus 5 ಟು ಐ ಪ್ಲಸ್ 5 ಜೆ. ಓ ಸಿ 3I plus 2j minus 3k. 2j minus 3k. ಓ ಡಿ I cap minus 6j ಐ minus ಮೈನಸ್ 6j minus ಮೈನಸ್ ಕೆ ಅಂತ ಮೇಲ್ ಬರ್ದಿರ್ತೀನಿ, ಯಾಕಂದರೆ ಜಾಗ ಕಡಿಮೆ ಇದೆ ಅದಕ್ಕೋಸ್ಕರ. ಈಗ ನನಗೆ ಬೇಕಾಗಿರೋದು ಎ ಬಿ ಬೇಕು. sir. ಎ ಬಿ ಅಂದರೆ ಏನು? OB minus OA. ಓ ಬಿ ಮೈನಸ್ ಓ ಎ. ಓ ಬಿ ವೆಕ್ಟರ್ ಮೈನಸ್ ಓ ಎ ವೆಕ್ಟರ್ ಏನಾಗತ್ತಪ್ಪ? ಸಬ್ಟ್ರಾಕ್ಟ್ ಮಾಡಿದ್ರೆ 2i ಮೈನಸ್ ಐ ಐ I 5j ಮೈನಸ್ ಜೆ 4j 0k ಮೈನಸ್ ಕೆ ಮೈನಸ್ ಕೆ. ಎ ಬಿ ಆಯಿತು. ಸಿ ಡಿ ಕಂಡುಹಿಡಿಯೋಣ. yes sir. ಹುಷಾರಪ್ಪ, ಮೇಲ್ಗಡೆ ಒಂದು ಕೆ ಬರ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ. ಸಿ ಡಿ ಏನಾಗ್ತದೆ ಹೇಳು? OD minus OC. ಓ ಡಿ ಮೈನಸ್ ಓ ಸಿ. ಬರೀಲ್ಲ, ಡೈರೆಕ್ಟಾಗಿ ಬರ್ಬಿಡ್ಲಾ? yes sir. 2I ಐ ನೋಡಿ, ಸಿ ಡಿ ಈಸ್ ಈಕ್ವಲ್ ಟು ಓ ಡಿ ಮೈನಸ್ ಓ ಸಿ ಅಂತ ನೀವು ಬರೀಬೇಕು. ಇಲ್ಲಿ ಶೀಟಲ್ಲಿ ಜಾಗ ಇಲ್ಲ, ಅದಕ್ಕೆ ನಾನು ಹಂಗೆ ಬರೆದಿದ್ದೀನಿ. ಐ ಮೈನಸ್ 3i ಮೈನಸ್ 2i ಮೈನಸ್ 6j ಮೈನಸ್ 2j minus 8j ಮೈನಸ್ 8j ಮೈನಸ್ ಕೆ ಪ್ಲಸ್ 3k plus 2k. ಪ್ಲಸ್ 2k. ನೋಡಿ, ಇದೆರಡನ್ನು ಕಂಪೇರ್ ಮಾಡೋಣ. ಎ ಬಿ ಸಿ ಡಿನ. ಸಿ ಡಿನ ಒಂದು ಸಣ್ಣ ವ್ಯತ್ಯಾಸ ಮಾಡ್ತೀನಿ. sir. ಮೈನಸ್ 2 ಕಾಮನ್ ತಗೊಂಡ್ಬಿಡ್ತೀನಿ. ಏನಾಗುತ್ತೆ ಹೇಳು? I cap ಐ ಕ್ಯಾಪ್ plus 4j cap ಪ್ಲಸ್ 4j ಕ್ಯಾಪ್ plus k cap ಮೈನಸ್ 2 ತೊಗೊಂಡ್ರೆ minus k. ಮೈನಸ್ ಕೆ. ನೋಡು, ಸಿ ಡಿ ಏನಾಯ್ತು ಹೇಳಿ ಇವಾಗ? Sir, CD 2 into AB sir. 2 ಮೈನಸ್ 2 ಇಂಟು ಎ ಬಿ Minus 2 into AB. ಮೈನಸ್ 2 ಇಂಟು ಎ ಬಿ. ತುಂಬ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಇದು. ಸಿ ಡಿ ಈಸ್ ಈಕ್ವಲ್ ಟು 2 ಇಂಟು ಎ ಬಿ ಅಂತ ಹೇಳಿದ್ರೆ ಸಿ ಡಿ ಪ್ಲಸ್ 2 ಎ ಬಿ ಈಸ್ ಈಕ್ವಲ್ ಟು 0. ಒಂದು ನೆನ್ಪಿಟ್ಕೊಳ್ಳಿ, ಏನು? ಎ ಬಿ ವೆಕ್ಟರ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಸಿ ಡಿ ವೆಕ್ಟರ್, ದೆನ್ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಆರ್ ಇನ್ ಲೈನ್ ವಿತ್ ಸಿ ಡಿ. ದೇ ಆರ್ ಕಾಲಿನಿಯರ್, ಹೆನ್ಸ್ ಪ್ರೂವ್ಡ್. Okay sir. ಅಲ್ವಾ? Answer. ಸೊ ಇಲ್ಲೇನು ಬರೀಬೇಕು? ರೈಟ್. ಸೊ ದಿಸ್ ಇಂಪ್ಲೈಸ್ ಆಂಗಲ್ ಬಿಟ್ವೀನ್ ದೆಮ್ ಈಸ್ 0 ಆರ್ 180 ಡಿಗ್ರಿ. ಕೊಲಿನಿಯರ್ ಆದರೆ 0 ಆಗ್ತದೆ, ಇಲ್ಲ 180 ಡಿಗ್ರಿ ಆಗ್ತದೆ. Yes sir. Right? And the linearly dependent vectors ಅಂತ ಹೇಳ್ತೀವಿ. A plus lambda b is equal to 0, then A and B are linearly dependent vectors. Okay? Okay sir. Let A, B and C be the three vectors such that magnitude of A equals to 3, magnitude of B equals to 4, magnitude of C equals to 5, and each one of them being perpendicular to the sum of the other two, find magnitude of A plus B plus C. ಇಲ್ಲಿ ಏನಂದ್ರೆ ಈಚ್ ಒನ್ ಆಫ್ ದೆಮ್ ಸಿ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಪ್ಲಸ್ ಸಿ, Yes sir. ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ ಪ್ಲಸ್ ಎ, ಸಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಪ್ಲಸ್ ಬಿ. ಅಂದರೆ ಎ ಡಾಟ್ ಆಫ್ ಬಿ ಪ್ಲಸ್ ಸಿ ಈಸ್ 0, ಬಿ ಡಾಟ್ ಆಫ್ ಸಿ ಪ್ಲಸ್ ಎ ಈಸ್ 0, ಸಿ ಡಾಟ್ ಆಫ್ ಎ ಪ್ಲಸ್ ಬಿ ಈಸ್ 0. ನೋಡು, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇದೆಯಲ್ಲ, ಇದಕ್ಕೊಂದು ಫಾರ್ಮುಲಾ ಇದೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್, ನಾನು ಇದನ್ನು ಕಲಿಸ್ಕೊಟ್ಟಿದ್ದೀನಿ. Plus magnitude of b square magnitude of c square plus 2 2 times A dot B a dot B b plus c plus ಏನು B dot b dot C plus A c plus a
ಪ್ಲಸ್ ಸಿ ಡಾಟ್ A plus B. ಎ ಪ್ಲಸ್ ಬಿ. ನೀನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇದಿಷ್ಟು ಏನಾಗುತ್ತಪ್ಪ 0. ಝೀರೋ ಅಲ್ವಾ? Yes, sir. ಯಾಕೆಂದರೆ ಎ ಡಾಟ್ ಬಿ ಪ್ಲಸ್ ಸಿ ಝೀರೋ, ಬಿ ಡಾಟ್ ಸಿ ಪ್ಲಸ್ ಸಿ ಇದೆ, ಸಿ ಪ್ಲಸ್ ಸಿ ಡಾಟ್ ಎ ಪ್ಲಸ್ ಬಿ ಝೀರೋ. ದೇರ್ ಫೋರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಅಂದರೆ 4 square. 4 ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್. ಏನಾಯಿತು? Sir, 9 plus 16, 25 ಪ್ಲಸ್ 25 50 ಆಯಿತು. ನಮಗೆ ಬೇಕಾಗಿರೋದು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಮಾತ್ರ. root 50. ದಟ್ ಈಸ್ ಈಕ್ವಲ್ ಟು ರೂಟ್ 50. ಅರ್ಥ ಆಗ್ತಾ ಇದೆಯಾ? 3 vectors A, comma B and C satisfies the condition A plus B plus C equals to 0 vector. Evaluate the quantity mu equals to A dot B plus B, C plus C dot A if magnitude of A equals to 3, magnitude of B equals to 4 and magnitude of C equals to 2. ಸೊ ಏನಿಲ್ಲ, ಅವ್ರು ಏನು ಮಾಡಿದ್ದಾರೆ, ಎ ಪ್ಲಸ್ ಬಿ ಪ್ಲಸ್ ಸಿ ಝೀರೋ ಅಂದರೆ Sir. ಇಟ್ಸ್ ಮ್ಯಾಗ್ನಿಟ್ಯೂಡ್ ಇಸ್ ಆಲ್ಸೋ ಝೀರೋ. ಎ ಪ್ಲಸ್ ಬಿ ಪ್ಲಸ್ ಸಿ ಮ್ಯಾಗ್ನಿಟ್ಯೂಡ್ ಇಸ್ ಈಕ್ವಲ್ ಟು ಝೀರೋ. ನಮಗೆ ಅದರ ಸ್ಕ್ವೇರ್ ಕೂಡ ಝೀರೋ ಆಯಿತು. Sir. ಓಕೆ. Yes, sir. ಸೊ ನಮಗೆ ಏನು ಕೇಳ್ತಾ ಇದ್ದಾರೆ, ಇದು ಸ್ಕ್ವೇರ್ ಬರೆಯೋಣ. ನೋಡು, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಇದ್ರೆ 2 ಮ್ಯೂ Yes, sir. ಈಸ್ ಈಕ್ವಲ್ ಟು ಝೀರೋ. ಯಾಕೆ? ಬಿಕಾಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. Yes, sir. ದೇರ್ ಫೋರ್ 2 ಮ್ಯೂ ಈಸ್ ಈಕ್ವಲ್ ಟು ಮೈನಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಏನಪ್ಪ 3 ಸ್ಕ್ವೇರ್ ಅಂತ ಬರಿತೀನಿ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ 4 ಸ್ಕ್ವೇರ್, 2 square, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ 2 ಸ್ಕ್ವೇರ್. 2 ಮ್ಯೂ ಈಸ್ ಈಕ್ವಲ್ ಟು minus root of 29. ಮೈನಸ್ 29. Root of. ಹೇಗೆ Yes, sir. Minus. ಮೈನಸ್ 29 ಅಲ್ವಾ? Yes, sir. ರೂಟ್ ಎಲ್ಲಿಂದ ಬರ್ತದೆ? ಇಲ್ಲ, sir. ದೇರ್ ಫೋರ್ ಮ್ಯೂ ಏನಾಯಿತು? Minus 29 by 2. ಮೈನಸ್ 29/2 ಆಯಿತು. ಹೌದಲ್ವಾ? Yes, sir. Find a vector of magnitude 5 units and parallel to the resultant of the vector a bar equals to 2 I cap plus 3 j cap minus k cap and b bar equals to I cap minus 2 j cap plus k cap. ಈ ಎರಡು ರಿಸಲ್ಟೆಂಟ್ ವೆಕ್ಟರ್ದು ಡೈರೆಕ್ಷನಲ್ಲಿ 5 ಯೂನಿಟ್ ಮ್ಯಾಗ್ನಿಟ್ಯೂಡ್ ಇರೋದು ಬೇಕಂತೆ. ಮೊದಲು ಸಿ ವೆಕ್ಟರನ್ನು ಕಂಡುಹಿಡ್ಕೊಳ್ಳೋಣ. ವಿ ವಿಲ್ ಕಾಲ್ ದಟ್ ಆಸ್ ಎ ಪ್ಲಸ್ b. ಎ ಪ್ಲಸ್ ಬಿ ಏನಾಗುತ್ತೆ? Sir. 3i ಡೈರೆಕ್ಟ್ ಆಗಿ ಬರೀಲ್ಲ. Yes, sir. 2i ಪ್ಲಸ್ 3i ಪ್ಲಸ್ ಜೆ 3j ಮೈನಸ್ 2j ಪ್ಲಸ್ ಜೆ. ಹೌದಾನೆ? 3j ಮೈನಸ್ 2j ಮೈನಸ್ ಕೆ ಪ್ಲಸ್ ಕೆ 0 k. ಸೊ ಇವಾಗ ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ? Sir, ರೂಟ್ 10. ಆಫ್ 9 ಪ್ಲಸ್ 1 root 10. ರೂಟ್ 10 ಆಯಿತು. ಅವ್ರು ಕೇಳ್ತಾ ಇರೋದೇನು? ಸಿ ಕ್ಯಾಪ್ ಏನು ಅಂತ. Yes, sir. ದಟ್ ಈಸ್ C ವೆಕ್ಟರ್ bar by ಸಿ magnitude of C. ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ. 3i 3i ಪ್ಲಸ್ ಜೆ divided ಡಿವೈಡೆಡ್ by ಬೈ root 10. ರೂಟ್ 10. ದಟ್ ಇಸ್ ದ ಆನ್ಸರ್. If a bar equals to I cap plus j cap minus k cap and b bar equals to 2i cap minus j cap plus 3k cap and c bar equals to I cap minus 2j cap plus k cap, find a unit vector parallel to the vector 2a bar minus b bar plus c 3c bar. ಅವ್ರೇನು ಕೇಳ್ತಾರೆ? 2a ಮೈನಸ್ ಬಿ ಪ್ಲಸ್ 3cಗೆ ಪ್ಯಾರಲಲ್ ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಇನ್ ದಿ ಡೈರೆಕ್ಷನ್, ಪ್ಯಾರಲಲ್ ಅಂದರೆ ಇನ್ ದಿ ಡೈರೆಕ್ಷನ್ ಅಂತಾರೆ. ನಾವೇನು ಕಂಡುಹಿಡಬೇಕು? ಲೆಟ್ ಅಸ್ ಸೇ 2a ಮೈನಸ್ ಬಿ ಪ್ಲಸ್ 3c ನ ಡಿ ಅಂತ ಅಂದ್ಕೊಂಡ್ರೆ ನಮ್ಗೆ ಬೇಕಾಗಿದ್ದು ಡಿ ಕ್ಯಾಪ್. ಸೊ ಅಸ್ಯೂಮ್ ದಿಸ್ ಈಸ್ ಈಕ್ವಲ್ ಟು ಡಿ ವೆಕ್ಟರ್. Yes, sir. ವಾಟ್ ಈಸ್ ಡಿ ವೆಕ್ಟರ್? 2a. Yes, sir. 2a ಏನಾಗತ್ತಿದು? 2i cap 2i plus 2j 2j minus 2k. ಮೈನಸ್ 2k ಮೈನಸ್ ಬಿ ಅಂದಾಗ Same as this. ಮೈನಸ್ 2i ಪ್ಲಸ್ ಜೆ ಮೈನಸ್ ಮೈನಸ್ ಪ್ಲಸ್ ಜೆ Minus 3. ಮೈನಸ್ 3k ಪ್ಲಸ್ 3c ಅಂದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಏನಾಯ್ತು? 3i 3i minus 6j ಮೈನಸ್ 6j plus 3k. ಪ್ಲಸ್ 3k ಆಯಿತು. ಸೊ ಆದ್ರಿಂದ ವೆಕ್ಟರ್ ಡಿ ಏನಾಗುತ್ತೆ? Sir, plus 2 minus 2i. ಕ್ಯಾನ್ಸಲ್ ಆಯಿತು. 3i ಉಳ್ಕಂತು. ಹಾಗೆ ಮೈನಸ್ 3j ಉಳ್ಕಂತಲ್ವಾ ನೋಡಿ. Yes, sir. ಆಮೇಲೆ ಮೈನಸ್ 2k ಆಯಿತು. ಹಾಗಿದ್ರೆ ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್? Root of ರೂಟ್ ಆಫ್ 9 9 ಪ್ಲಸ್ 9 ಪ್ಲಸ್ 4 ರೂಟ್ 9 9 18 ನಾಲ್ಕು 22. ನಮಗೆ ಬೇಕಾಗಿರೋದು ಡಿ ಕ್ಯಾಪ್ d bar ವೆಕ್ಟರ್ ಡಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಡಿ. 3i minus 3j minus 2k divided by root of 22.
ಮುಗಿತಾ? ಎಸ್ ಸರ್. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ವೆಕ್ಟರ್ಸ್ ಚಾಪ್ಟರಿನ ಬಹುತೇಕ 60 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ವರ್ಕ್ಡ್ ಎಕ್ಸಾಂಪಲ್ಸಿಂದ ಪ್ರಾರಂಭಗೊಂಡು ಎಲ್ಲ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಪಾಠ ಮಾಡಿದ್ದೀವಿ. ಪಾಠ ಮಾಡ್ತೀವಿ ಅಂತ ಹೇಳಿ 3 ಪ್ರಾಬ್ಲಮನ್ನು ಪಾಠ ಮಾಡಿ ಇನ್ನು ಉಳಿದಿದ್ದನ್ನು ನೀವು ಸಬ್ಸ್ಕ್ರೈಬ್ ಆಗಿ ಆಮೇಲೆ ಕಳಿಸ್ತೀವಿ ಅಂತನೋ, ದುಡ್ಡು ಕೊಡಿ ಆಮೇಲೆ ಕಳಿಸ್ತೀವಿ ಅಂತನೋ ಹೇಳ್ತಾ ಇಲ್ಲ. ಸಂಪೂರ್ಣವಾಗಿ ವೆಕ್ಟರ್ಸ್ ಚಾಪ್ಟರ್ನ ಪಾಠ ಮಾಡಿದ್ದೀವಿ. ನಿಮಗೆ ಯೂಟ್ಯೂಬಲ್ಲಿ ಎಲ್ಲವೂ ಲಭ್ಯವಿದೆ. ನೀವು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಒಳ್ಳೆ ಅಂಕಗಳು ನಿಮಗೆ ಸಿಗಲಿ. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಡಲಿ. ಒಳ್ಳೆ ವಿದ್ವತ್ತು ಬರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.